ಹಲೋ ಎವ್ರಿವನ್, ವೆಲ್ಕಮ್ ಟು ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. KS ಮೇನ್ಸ್ ಎಕ್ಸಾಮ್ ಸಿಲೆಬಸ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಆ್ಯಸ್ ಇಟ್ ಈಸ್ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಕಳೆದ ಕ್ಲಾಸಲ್ಲಿ ಜನರಲ್ ಸ್ಟಡೀಸ್ ಪೇಪರ್ ಸೆಕೆಂಡನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಓಕೆ, ಪೇಪರ್ ಸೆಕೆಂಡು ಜನರಲ್ ಸ್ಟಡೀಸ್ ಫಸ್ಟ್ ಇದು. ಸೊ ಇದನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಆ ಕಾನ್ಸೆಪ್ಟಲ್ಲಿ ವಿಭಾಗ 1 ಏನು ಹೇಳುತ್ತೆ, ವಿಭಾಗ 1ದಲ್ಲಿ 6 ಘಟಕಗಳು ಯಾವ ರೀತಿಯಾದಂತಹ ವಿಷಯನ ಸಿಲೆಬಸ್ಸನ್ನು ಒಳಗೊಂಡಿದೆ ಅಂತ ಹೇಳ್ತಾ ಇದ್ದೆ. ಸೊ ಅದರಲ್ಲಿ ಮೊದಲೇ ಘಟಕ ಏನು ಅಂತ ಇನ್ ಡೀಟೇಲ್ ಆಗಿ ಕಳೆದ ಕ್ಲಾಸಲ್ಲಿ ಕೊಟ್ಟಿದ್ದೀನಿ. ಇವತ್ತು ನಾವು ಘಟಕ 2ರಲ್ಲಿ ಯಾವ ರೀತಿಯಾದಂತಹ ಸಿಲೆಬಸ್ ಇದೆ ಅಂತ ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಘಟಕ 2 ಏನು ಹೇಳುತ್ತೆ, ಪರಿವರ್ತನೆಯತ್ತ ಭಾರತೀಯ ಸಮಾಜ, ಚಿಂತನೆಯ ಪ್ರಮುಖ ಮಾರ್ಗಗಳು, ಆಧುನಿಕ ಭಾರತದ ಇತಿಹಾಸ, 19ನೇ ಶತಮಾನದ ಪ್ರಾರಂಭದಿಂದ ಸುಧಾರಣೆಗಳು ಹಾಗೂ ಸುಧಾರಕರು. ಇದು ಕಾನ್ಸೆಪ್ಟ್. ಘಟಕ 2ರ ಕಾನ್ಸೆಪ್ಟ್ ಏನಿದೆ, ಒಂದು ಪರಿವರ್ತನೆಯತ್ತ ಭಾರತೀಯ ಸಮಾಜ ಯಾವ ರೀತಿ ಇತ್ತು, ಆ ಸಮಾಜದ ಚಿಂತನೆಯ ಪ್ರಮುಖ ಮಾರ್ಗಗಳು ಏನಾಗಿದ್ದು, ಆಗಿನ ಒಂದು ಆಧುನಿಕ ಭಾರತದ ಇತಿಹಾಸ, ಅದು 19ನೇ ಶತಮಾನದ ಪ್ರಾರಂಭದಿಂದ, ಅದರಲ್ಲಿ ಸುಧಾರಣೆಗಳು ಸುಧಾರಕರು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಘಟಕ 2 ಪಠ್ಯಕ್ರಮವನ್ನು ಓದಬೇಕಾಗುತ್ತೆ. ಅದರಲ್ಲಿ ಮೊದಲನೆಯದು ಸಾಮಾಜಿಕ ಮತ್ತು ಧಾರ್ಮಿಕ ದೋಷಗಳ ನಿರ್ಮೂಲನೆ, 2 ಎಲ್ಲರಿಗಾಗಿ ವೇದಗಳು ಮತ್ತು ಜಾತ್ಯತೀತ ಸಮಾಜ, ಆದರ್ಶ ಸೇವೆ, 3ನೇ ಆದರ್ಶ ಸೇವೆ, 4 ಶೋಷಿತ ಮಾರ್ಗದ ವಿಮೋಚನೆ, 5 2 ರಾಷ್ಟ್ರದ ಸಿದ್ಧಾಂತ ಮತ್ತು ಇಸ್ಲಾಮಿಕ್ ಧರ್ಮದ ಪುನರುಜ್ಜೀವನ, 6 ಧರ್ಮ ಮತ್ತು ಶಿಕ್ಷಣದ ಮೂಲಕ ಶೋಷಿತ ವರ್ಗದ ಸಬಲೀಕರಣ, 7 ಹಿಂದುತ್ವ ಮತ್ತು ದೇಶಭಕ್ತಿ, 8 ದ್ರಾವಿಡ ಚಳವಳಿ, 9 ದಲಿತರ ವಿಮೋಚನೆಗಾಗಿ ಹೋರಾಟ ಮತ್ತು ಅವರ ಸಬಲೀಕರಣ, 10 ಸಮಾಜವಾದಿ ಪ್ರಸ್ತಾವನೆ ಮತ್ತು ಸಂಪೂರ್ಣ ಕ್ರಾಂತಿ, 11 ಗ್ರಾಮ ಸ್ವರಾಜ್ ಸತ್ಯಾಗ್ರಹ ಮತ್ತು ಭೂದಾನ ಚಳವಳಿ ಅಂತಲೇ ಹೇಳ್ಬೋದು. ಈ 11 ಕಾನ್ಸೆಪ್ಟ್ಗಳನ್ನು ಯೂನಿಟ್ 2 ಓದಬೇಕಾಗುತ್ತೆ. ಓಕೆ, ಇಲ್ಲಿ ಏನಾಯಿತು, ಭಾರತೀಯ ಸಮಾಜದಲ್ಲಿ ಯಾವ ರೀತಿಯಾದಂಥ ಅಮೂಲಾಗ್ರವಾದಂಥ ಬದಲಾವಣೆಗಳಾಗ್ತವೆ ಬ್ರಿಟಿಷ್ ಸರ್ಕಾರದಲ್ಲಿ, ತದನಂತರ ಸರ್ಕಾರದಲ್ಲಿ ಕೆಲವು ಬದಲಾವಣೆಗಳು ಏನೆಲ್ಲ ಆಗ್ತವೆ, ಅದನ್ನು ಆಧುನಿಕ ಭಾರತ ಇತಿಹಾಸ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು 19ನೇ ಶತಮಾನದ ಪ್ರಾರಂಭದಿಂದ ನಾವು ಇದನ್ನು ಭಾರತೀಯ ಸಮಾಜ ಪರಿವರ್ತನೆಯತ್ತ ಹೇಗೆ ಸಾಗ್ತು, ಅಲ್ಲಿ ಆಗಿದ್ದ ಚಿಂತನೆ ಮಾರ್ಗಗಳು, ಚಿಂತನೆ ಪ್ರಮುಖ ಮಾರ್ಗಗಳನ್ನು ಈ ಒಂದು 11 ಕಾನ್ಸೆಪ್ಟಲ್ಲಿ ನಾವು ಓದಬೇಕಾಗುತ್ತೆ. ನಥಿಂಗ್ ಬಟ್ ಸಾಮಾಜಿಕ ಸುಧಾರಣೆಗಳು ಏನಾಗ್ತವೆ, ಆಮೇಲೆ ಯಾವ ರೀತಿಯಾದಂತಹ ಸಿದ್ಧಾಂತಗಳು ಬರ್ತವೆ, ಆಮೇಲೆ ಧರ್ಮ ಶಿಕ್ಷಣದ ಮೂಲಕ ಹೇಗೆ ಒಂದು ಶೋಷಿತ ವರ್ಗದ ಸಬಲೀಕರಣ ಆಗುತ್ತೆ, ಹಿಂದುತ್ವದ ಬಗ್ಗೆ, ದೇಶಭಕ್ತಿ ಬಗ್ಗೆ, ದ್ರಾವಿಡ ಚಳವಳಿ ಬಗ್ಗೆ, ಹಲವಾರು ಪ್ರಸ್ತಾವನೆಗಳ ಬಗ್ಗೆ, ಸಮಾಜವಾದಿ ಪ್ರಸ್ತಾವನೆ ಹೊಸ ಕಾನ್ಸೆಪ್ಟ್ ಇದು. ಬಟ್ ಸಿಲೆಬಸ್ಸಲ್ಲಿ ಬರುತ್ತೆ, ಕೆಲವು ಆಥರ್ ಬುಕ್ಸಲ್ಲಿ ಸಿಗುತ್ತೆ ನಿಮಗೆ. ಸಂಪೂರ್ಣ ಕ್ರಾಂತಿ ಬಗ್ಗೆ ಸಹ ಸಿಗುತ್ತೆ. ಈ ಗ್ರಾಮ ಸ್ವರಾಜು, ಸತ್ಯಾಗ್ರಹ, ಭೂದಾನ ಇದೆಲ್ಲ ಇನ್ ಡೀಟೇಲಾಗಿ ನಾವು ಆಧುನಿಕ ಭಾರತ ಇತಿಹಾಸದಲ್ಲಿ ಓದ್ತೀವಿ. ಸೊ ಅದೇ ಕಾನ್ಸೆಪ್ಟ್ ಇದು. ಇದನ್ನು ನಿಮಗೆ ಈ ಸಬ್ಜೆಕ್ಟ್ ವೈಸೇ ನಿಮಗೆ ಕಂಟೆಂಟ್ ಬೇಕನ್ನೋದಾದರೆ ಸ್ವಲ್ಪ ಗೂಗಲಲ್ಲಿ ಹುಡುಕ್ಬೋದು, ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡ್ಕೊಂಡು. ಇಲ್ಲಾಂದರೆ ಕೆಲವು ರೆಪ್ಯೂಟೆಡ್ ಆಥರ್ ಬುಕ್ಸಲ್ಲಿ ಇದ್ರ ಬಗ್ಗೆ ಒಂದು ಕಾನ್ಸೆಪ್ಟ್ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಯೂನಿಟ್ 3 ಏನು ಹೇಳ್ತಾರೆ, ಕದಂಬರಿಂದ ಹೊಯ್ಸಳರವರೆಗೆ. ಅಂದರೆ ಕಾನ್ಸೆಪ್ಟ್ ಯಾವ ಥರ, ಇದು ಕದಂಬರಿಂದ ಹಿಡಿದುಬಿಟ್ಟು ಹೊಯ್ಸಳರವರೆಗೆ ಅನ್ನೋ ಒಂದು ಕಾನ್ಸೆಪ್ಟ್ ಯೂನಿಟಲ್ಲಿ ಓದಬೇಕಾಗುತ್ತೆ. ಈ ಕದಂಬರಿಂದ ಹೊಯ್ಸಳರವರೆಗೆ ಏನು ಬರುತ್ತೆ, ಮೊದಲನೆಯದಲ್ಲಿ ಕರ್ನಾಟಕದ ಪ್ರಾಚೀನತೆ, ಕನ್ನಡ ಭಾಷೆ ಮತ್ತು ಸಾಹಿತ್ಯ, ಕನ್ನಡ ನಾಡಿನ ವ್ಯಾಪ್ತಿ, ರಾಜ್ಯ ಮತ್ತು ಜಿಲ್ಲಾ ಗೆಜಿಟಿಯರ್ಗಳು, ಕರ್ನಾಟಕದ ವಸ್ತು ಸಂಗ್ರಹಾಲಯಗಳು ಮತ್ತು ಪ್ರಾಚೀನ ಗಾರಗಳು, ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆ ಮತ್ತು ರಕ್ಷಣೆ, ಭಾರತೀಯ ಪುರಾತತ್ವ ಇಲಾಖೆ ಕೆಲಸಗಳು, ಕರ್ನಾಟಕದಲ್ಲಿ ವಿಶ್ವ ಪಾರಂಪರಿಕ ತಾಣಗಳು. ಇದು ಮೊದಲನೇದು. ಎರಡನೇದು, ಕದಂಬರಿಂದ ಹೊಯ್ಸಳರವರೆಗೆ ನಾವು ವಾಸ್ತುಶಿಲ್ಪ, ಶಿಲ್ಪ, ಸಾಹಿತ್ಯ, ಧರ್ಮಕ್ಕೆ ಇವರ ಕೊಡುಗೆಗಳು ಅಷ್ಟೇ. ಕದಂಬರಿಂದ ಹೊಯ್ಸಳರವರೆಗೆ ವಾಸ್ತುಶಿಲ್ಪ, ಶಿಲ್ಪ, ಸಾಹಿತ್ಯ ಮತ್ತು ಧರ್ಮಕ್ಕೆ ಇವರ ಕೊಡುಗೆಗಳು ಅನ್ನೋದ್ರ ಬಗ್ಗೆ ನಾವು ಈ ಕಾನ್ಸೆಪ್ಟನ್ನು ಓದಬೇಕಾಗುತ್ತೆ. ಓಕೆ, ಯೂನಿಟ್ 3 ಕದಂಬರಿಂದ ಹೊಯ್ಸಳರವರೆಗೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಎಸ್ಪೆಷಲಿ ಕರ್ನಾಟಕದ ಪ್ರಾಚೀನತೆ ಹೇಗಿತ್ತು, ಕನ್ನಡ ಭಾಷೆ ಮತ್ತು ಸಾಹಿತ್ಯ ಹೇಗೆ ಬೆಳವಣಿಗೆ ಆಯಿತು, ಕನ್ನಡ ನಾಡಿನ ವ್ಯಾಪ್ತಿ ಎಲ್ಲಿವರೆಗಿತ್ತು, ರಾಜ್ಯ ಮತ್ತು ಜಿಲ್ಲಾ ಗೆಜಿಟೇರಿಯಗಳನ್ನು ಕಾನ್ಸೆಪ್ಟ್ ಓದಬೇಕಾಗುತ್ತೆ. ಕರ್ನಾಟಕದಲ್ಲಿರೋ ವಸ್ತು ಸಂಗ್ರಹಾಲಯಗಳ ಬಗ್ಗೆ, ಪ್ರಾಚೀನ ಪತ್ರಗಾರಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಪ್ರಾಚೀನ ಸ್ಮಾರಕಗಳ ಸಂರಕ್ಷಣೆಗೆ ರಕ್ಷಣೆ ಕರ್ನಾಟಕದಲ್ಲಿ ಯಾವ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಮತ್ತು ಭಾರತೀಯ ಪುರಾತತ್ವ ಇಲಾಖೆ ಕೆಲಸಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಈಗ ಪ್ರೆಸೆಂಟ್ ಕರ್ನಾಟಕದಲ್ಲಿರುವಂಥ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿರುವಂಥ ತಾಣಗಳ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ತಿಳ್ಕೊಬೇಕಾಗುತ್ತೆ. ಎರಡನೇ ಕಾನ್ಸೆಪ್ಟಲ್ಲಿ ಕದಂಬರಿಂದ ಹೊಯ್ಸಳರವರೆಗೆ ನಡೆದಂತಹ ಕದಂಬರಿಂದ ಹೊಯ್ಸಳರವರೆಗೆ ಅವರು ಮಾಡಿದಂತಹ ವಾಸ್ತುಶಿಲ್ಪ,
ಶಿಲ್ಪ, ಅವರ ಕಾಲದ ಸಾಹಿತ್ಯ ಮತ್ತು ಧರ್ಮಕ್ಕೆ ಅವರ ಕೊಡುಗೆಗಳನ್ನು ಇನ್ ಡೀಟೇಲಾಗಿ ತಿಳ್ಕೋಬೇಕಾಗುತ್ತೆ. ಓಕೆ, ಕರ್ನಾಟಕ ಎಸ್ಪೆಷಲಿ ಕಾನ್ಸೆಪ್ಟ್ ಇದು ಕರ್ನಾಟಕ. ಓಕೆ, ನೆಕ್ಸ್ಟು ಬರೋದು ಯೂನಿಟ್ 4 ವಿಜಯನಗರ ಸಾಮ್ರಾಜ್ಯ ಮತ್ತು ನಂತರದ ಕಾಲ. ಕಾನ್ಸೆಪ್ಟ್ ಏನಿದು? ವಿಜಯನಗರ ಸಾಮ್ರಾಜ್ಯ ಮತ್ತು ನಂತರದ ಕಾಲ. ಕ್ರಿಸ್ತಶಕ 1936ರಿಂದ 1799ರವರೆಗೆ. ಓಕೆ, ಈ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಈ ಒಂದು ಯೂನಿಟನ್ನು ಓದಬೇಕಾಗುತ್ತೆ. ವಿಜಯನಗರ ಸಾಮ್ರಾಜ್ಯ ಮತ್ತು ನಂತರದ ಕಾಲ 1336ರಿಂದ 1799ರವರೆಗೆ. ಮೊದಲನೇದೇನು ಹೇಳುತ್ತೆ? ವಿಜಯನಗರ ಸಾಮ್ರಾಜ್ಯ. ಈ ಒಂದು ಸಾಮ್ರಾಜ್ಯದ ಉದಯ, ಉದ್ದೇಶಗಳು ಮತ್ತು ಮಹತ್ವಾಕಾಂಕ್ಷೆ, ಅದರಲ್ಲಿ ವಿದ್ಯಾರಣ್ಯ ರಾಜಕೀಯ ಇತಿಹಾಸ. ಓಕೆ, ವಿಜಯನಗರ ಸಾಮ್ರಾಜ್ಯದ ಉದಯ, ಉದ್ದೇಶಗಳು ಮತ್ತು ಮಹತ್ವಾಕಾಂಕ್ಷೆ, ವಿದ್ಯಾರಣ್ಯ ರಾಜಕೀಯ ಇತಿಹಾಸ. ಅಲ್ಲಿ ಮಠ ನಾವು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಓದಬೇಕಾಗುತ್ತೆ. ಅದರಲ್ಲಿ ಹರಿಹರರ ಬಗ್ಗೆ, ಬುಕ್ಕನ ಬಗ್ಗೆ, ಇಮ್ಮಡಿ ದೇವರಾಯನ ಬಗ್ಗೆ, ಕೃಷ್ಣ ದೇವರಾಯನ ಬಗ್ಗೆ, ಅಳಿಯ ರಾಮರಾಯನ ಬಗ್ಗೆ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ತಾಳಿಕೋಟೆ ಕದನ, ಅದರ ಪರಿಣಾಮಗಳು, ರಾಜಧಾನಿಯ ವೈಭವ, ಆಡಳಿತ, ಸಮಾಜ, ಆರ್ಥಿಕತೆ ಮತ್ತು ಧಾರ್ಮಿಕತೆ, ಕಲೆಗಳು, ಚಿತ್ರಕಲೆ, ಸಂಗೀತ, ನೃತ್ಯ, ಸಾಹಿತ್ಯ, ವಾಸ್ತುಶಿಲ್ಪ, ವಿಜಯನಗರದ ವಿದೇಶಿಗರ ವಿವರಣೆ. ಇಷ್ಟು ಓದಬೇಕಾಗುತ್ತೆ. ನಥಿಂಗ್ ಬಟ್ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಇನ್ ಡೀಟೇಲಾಗಿ ಓದಬೇಕಾಗುತ್ತೆ ಅನ್ನೋದು ಈ ಒಂದು ಕಾನ್ಸೆಪ್ಟು ಯೂನಿಟ್ 4 ಹೇಳುತ್ತೆ. ಎರಡನೇದೇನು ಹೇಳುತ್ತೆ? ಧಾರ್ಮಿಕ ಪಂಥಗಳು. ಅದರಲ್ಲಿ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಶ್ರೀ ಬಸವೇಶ್ವರರ, ವೀರಶೈವ ಮತ್ತು ವಚನ ಚಳುವಳಿ, ಹರಿದಾಸ ಚಳುವಳಿ, ಕಲಾಮುಖ, ಶಕ್ತ ಮತ್ತು ಪಾಶುಪತ ಪಂಥಗಳು. ಇಷ್ಟು ನಾವು ಇನ್ ಡೀಟೇಲಾಗಿ ಓದಬೇಕಾಗುತ್ತೆ ಎರಡನೇ ಕಾನ್ಸೆಪ್ಟಲ್ಲಿ, ಧಾರ್ಮಿಕ ಪಂಥಗಳು ಇವೆಲ್ಲ. ಮೂರನೇ ಕಾನ್ಸೆಪ್ಟಲ್ಲಿ ಬಹುಮನಿಶಾಹಿಗಳು, ಮೊಹಮ್ಮದ್ ಗವಾನು, ಬಹುಮನಿಯ ಕೊಡುಗೆಗಳು, ಬಿಜಾಪುರದ ಆದಿಲ್ ಶಾಹಿಗಳು, ಸಾಹಿತ್ಯ ಮತ್ತು ವಾಸ್ತುಶಿಲ್ಪಕ್ಕೆ ಕೊಡುಗೆಗಳು, ಕರ್ನಾಟಕದ ಸೂಫಿಗಳ ಬಗ್ಗೆ ನಾವು ಓದಬೇಕಾಗುತ್ತೆ. ಓಕೆ, ಬಹುಮನಿಶಾಹಿಗಳಲ್ಲಿ ಮೊಹಮ್ಮದ್ ಗವಾನ್ ಎಸ್ಪೆಷಲಿ ಅವನು ಬಹುಮನಿಗೆ ಕೊಟ್ಟಿರುವಂಥ ಕೊಡುಗೆಗಳು. ಬಿಜಾಪುರ ಆದಿಲ್ ಶಾಹಿಗಳ ಬಗ್ಗೆ ಓದಬೇಕಾಗುತ್ತೆ. ಸಾಹಿತ್ಯ ಮತ್ತು ಅವರ ಒಂದು ವಾಸ್ತುಶಿಲ್ಪ ಕೊಡುಗೆಗಳು, ಕರ್ನಾಟಕದಲ್ಲಿ ಬರುವಂಥ ಸೂಫಿಗಳ ಬಗ್ಗೆ ಓದಬೇಕಾಗುತ್ತೆ. ನೆಕ್ಸ್ಟ್ ನಾಲ್ಕನೇ ಕಾನ್ಸೆಪ್ಟು ಚಿಕ್ಕ ದೇವರಾಜ ಒಡೆಯರ ಕೊಡುಗೆಗಳು. ನೋಡಿ, ಇಲ್ಲಿ ಮೈಸೂರು ಬರುತ್ತೆ. ಚಿಕ್ಕ ದೇವರಾಜ ಒಡೆಯರವರ ಕೊಡುಗೆಗಳು, ಕೆಳದಿ ಮತ್ತು ಚಿತ್ರದುರ್ಗದ ನಾಯಕರ ಬಗ್ಗೆ ಓದಬೇಕಾಗುತ್ತೆ. ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಬಗ್ಗೆ ಓದಬೇಕಾಗುತ್ತೆ. ಯಲಹಂಕದ ನಾಡಪ್ರಭು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ 1761ರಿಂದ 1799ರವರೆಗೆ. ನಥಿಂಗ್ ಬಟ್ ಈ ಎಂಡ್ವರೆಗೆ. ಓಕೆ, ಇಷ್ಟು ಈ 4 ಕಾನ್ಸೆಪ್ಟ್ಗಳನ್ನ ನಾವು ಮೇನ್ಸಿಗೆ ಓದಬೇಕಾಗುತ್ತೆ. ನೆಕ್ಸ್ಟ್ ಯೂನಿಟ್ 5ಅಲ್ಲಿ ಒಟ್ಟು 5 ಕಾನ್ಸೆಪ್ಟ್ ಬರ್ತವೆ. ಯೂನಿಟ್ 5ಅಲ್ಲಿ ಕೂಡ ಅದರಲ್ಲಿ ಆಧುನಿಕ ಮೈಸೂರು 1799ರಿಂದ 1947ವರೆಗೆ. 1799ರಿಂದ ಆಧುನಿಕ ಮೈಸೂರು ಅನ್ನೋ ಕಾನ್ಸೆಪ್ಟಲ್ಲಿ 1947ರವರೆಗೆ. ಅದರಲ್ಲಿ ಮೊದಲೇ ಕಾನ್ಸೆಪ್ಟು ಕೃಷ್ಣರಾಜ ಒಡೆಯರ್ 3 ಇವರ ಕೊಡುಗೆಗಳು, ಕರ್ನಾಟಕದ ಬ್ರಿಟಿಷರ ವಿರುದ್ಧ ಶಸ್ತ್ರಾಸ್ತ್ರ ದಂಗೆ. ಮೂರನೇ ಕಾನ್ಸೆಪ್ಟು ಕಮಿಷನರ್ಗಳ ಆಳ್ವಿಕೆ 1831ರಿಂದ 1881. ನಾಲ್ಕನೇ ಕಾನ್ಸೆಪ್ಟು ಹೈದರಾಬಾದ್ ಕರ್ನಾಟಕದಲ್ಲಿ ನಿಜಾಮರ ಆಳ್ವಿಕೆ. ಐದನೇ ಕಾನ್ಸೆಪ್ಟು ದಿವಾನರ ಆಳ್ವಿಕೆಯಲ್ಲಿ ಮೈಸೂರು ಪ್ರಗತಿ. ಓಕೆ, ಇಲ್ಲಿ ನೋಡಿ, ಹೈದರಾಬಾದ್ ಕರ್ನಾಟಕದಲ್ಲಿ ನಿಜಾಮರ ಆಳ್ವಿಕೆ. ಬರೀ ನಿಜಾಮರ ಆಳ್ವಿಕೆ ಅಷ್ಟೇ ಅಲ್ಲ, ಎಸ್ಪೆಷಲಿ ಹೈದರಾಬಾದ್ ಕರ್ನಾಟಕದಲ್ಲಿ. ಓಕೆ, ಇಷ್ಟು 5ನೇ ಯೂನಿಟಲ್ಲಿ ಬರುತ್ತೆ. ಅದರಲ್ಲಿ ಆಧುನಿಕ ಮೈಸೂರನ್ನು ಕಾನ್ಸೆಪ್ಟ್ ಇಟ್ಕೊಂಡು 1799ರಿಂದ 1947ರಲ್ಲಿ ಅದರ ಎಸ್ಪೆಷಲಿ ಕೃಷ್ಣರಾಜ ಒಡೆಯರ 3 ಇವರ ಕೊಡುಗೆಗಳು, ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ಆದಂತಹ ಶಸ್ತ್ರಾಸ್ತ್ರ ದಂಗೆ, ಕಮಿಷನರ್ಗಳ ಆಳ್ವಿಕೆ 1831ರಿಂದ 1881ರವರೆಗೆ, ದಿವಾನರ ಆಳ್ವಿಕೆಯಲ್ಲಿ ಮೈಸೂರು ಪ್ರಗತಿ. ಓಕೆ, ನೆಕ್ಸ್ಟ್ ಯೂನಿಟ್ 6ಅಲ್ಲಿ ವಿಭಾಗ 1ರ ಯೂನಿಟ್ 6ಅಲ್ಲಿ ಓದಬೇಕಾಗಿರೋದು ಕರ್ನಾಟಕದಲ್ಲಿ ಸ್ವತಂತ್ರ ಚಳುವಳಿ ಮತ್ತು ಏಕೀಕರಣ. ಟೋಟಲಿ ಕರ್ನಾಟಕದಲ್ಲಿ ಯಾವ ರೀತಿಯಾದ ಸ್ವತಂತ್ರ ಚಳುವಳಿ ಆಯಿತು ಮತ್ತು ಏಕೀಕರಣಕ್ಕೆ ಸಂಬಂಧಪಟ್ಟಂಗೆ ಓದಬೇಕಾದ್ರೆ 1885ರಿಂದ 1956ರವರೆಗೆ. ಓಕೆ, ಮೊದಲೇ ಕಾನ್ಸೆಪ್ಟು ರಾಷ್ಟ್ರೀಯತೆಯ ಉದಯ. ಅದರಲ್ಲಿ ಪೂರ್ವ ಗಾಂಧಿ ಯುಗ 1885ರಿಂದ 1920ರವರೆಗೆ, ಗಾಂಧಿ ಯುಗ 1920ರಿಂದ 1948ರವರೆಗೆ. ಓಕೆ, ಎರಡನೇ ಕಾನ್ಸೆಪ್ಟು ಹೈದರಾಬಾದ್ ಕರ್ನಾಟಕದ ಸ್ವತಂತ್ರ ಚಳವಳಿ. ಮೂರನೇ ಕಾನ್ಸೆಪ್ಟು ಸ್ವತಂತ್ರ ಹೋರಾಟದಲ್ಲಿ ಪ್ರಮುಖ ವ್ಯಕ್ತಿಗಳು ಯಾರು ಬರ್ತಾರೆ ಕರ್ನಾಟಕದಲ್ಲಿ ಎಸ್ಪೆಷಲಿ. ನಾಲ್ಕನೇ ಕಾನ್ಸೆಪ್ಟು ಕರ್ನಾಟಕದ ಏಕೀಕರಣ ಚಳವಳಿಯ ಉದಯಕ್ಕೆ ಕಾರಣಗಳು.
ಆಲೂರು ವೆಂಕಟರಾವ್, ಸಾಕ್ಷರತೆಯ ಪಾತ್ರ, ಸಾಂಸ್ಕೃತಿಕ ಸಂಸ್ಥೆಗಳು ಮತ್ತು ಪತ್ರಿಕಾ ಮಾಧ್ಯಮ, ಕರ್ನಾಟಕ ಏಕೀಕರಣದ 3 ಹಂತಗಳು 1947ರಿಂದ 1956ರವರೆಗೆ 3 ಹಂತಗಳು ನಡೀತವೆ. ನೆಕ್ಸ್ಟ್ 5ನೇ ಕಾನ್ಸೆಪ್ಟು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಗಳು, ಧರ್ಮ ಪ್ರಚಾರಕರಿಂದ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳಿಂದ ಶಿಕ್ಷಣ ಪ್ರಸಾರ ಹೇಗಾಯಿತು, ಮುದ್ರಣ ಮಾಧ್ಯಮ, ಪತ್ರಿಕಾ ಮಾಧ್ಯಮ, ಸಾಹಿತ್ಯ ಮತ್ತು ವಿದ್ವತ್ಪೂರ್ಣ ಅಧ್ಯಯನಗಳು, ಕನ್ನಡ ಸಾಹಿತ್ಯದಲ್ಲಿ ನವೀನ ಸಾಹಿತ್ಯಗಳ ಪ್ರಕಾರಗಳು, ಹಿಂದುಳಿದ ವರ್ಗ ಚಳವಳಿ, ಅದರಲ್ಲಿ ಎಸ್ಪೆಷಲಿ ಮಿಲ್ಲರ್ ಸಮಿತಿಯ ವರದಿ, ಕರ್ನಾಟಕದ ಜನಪದ ಕಲೆಗಳು. ಓಕೆ, ಇಷ್ಟು ಯೂನಿಟ್ 6 ಅಂದರೆ ಘಟಕ 6 ಕರ್ನಾಟಕದ ಸ್ವತಂತ್ರ ಚಳವಳಿ ಮತ್ತು ಏಕೀಕರಣ 1885ರಿಂದ 1956 ಕಾನ್ಸೆಪ್ಟ್ ಇಟ್ಕೊಂಡು ಈ 5 ಸಣ್ಣ ಕಾನ್ಸೆಪ್ಟ್ಗಳನ್ನು ನಾವು ಓದಬೇಕಾಗುತ್ತೆ. ಓಕೆ, ಈ 5 ಬೇರೆ ಬೇರೆ ಕಾನ್ಸೆಪ್ಟ್ಗಳನ್ನು ಓದಬೇಕಾಗುತ್ತೆ. ಇನ್ ಡೀಟೇಲ್ ಆಗಿ ಕರ್ನಾಟಕ ಮತ್ತು ಭಾರತದ ಇತಿಹಾಸವನ್ನು ನಾವು ಓದಬೇಕಾಗುತ್ತೆ. ಫಸ್ಟ್ ಜನರಲ್ ಸ್ಟಡೀಸ್ ಸಾಮಾನ್ಯ ಅಧ್ಯಯನ 1 ಪೇಪರ್ 2 ಇದರಲ್ಲಿ ನಾವು ಈ 6 ಯೂನಿಟ್ಗಳನ್ನು ಇನ್ ಡೀಟೇಲಾಗಿ ಓದಬೇಕಾಗುತ್ತೆ. ಯೂನಿಟ್ 1 ಕಳೆದ ಕ್ಲಾಸ್ ಡಿಸ್ಕಸ್ ಮಾಡಿದೆ. ಈ ಕ್ಲಾಸಲ್ಲಿ ಯೂನಿಟ್ 2 ಇಂದ ಯೂನಿಟ್ 6ವರೆಗೆ ಡಿಸ್ಕಸ್ ಮಾಡಿದೆ. ಓಕೆ, ಅಂದರೆ ಡಿಸ್ಕಸ್ ಅಂದರೆ ವಿವರಣೆ ಕೊಟ್ಟೆ, ನೀವು ಏನು ಓದಬೇಕು, ಯಾವ ರೀತಿ ಓದಬೇಕು, ಮೇನ್ಸಿಗೆ ಏನಿರುತ್ತೆ ಸಬ್ಜೆಕ್ಟು ಅನ್ನೋದನ್ನು. ಯಾಕಂದ್ರೆ ತುಂಬ ಎಲ್ಲದನ್ನು ಓದಬಾರ್ದು. ಅವನೊಂದು ಸಿಲೆಬಸ್ ಕೊಟ್ಟಿದ್ದಾನೆ, ಆ ಸಿಲೆಬಸ್ ಪ್ರಕಾರನೇ ಓದಬೇಕು. ಬಟ್ ಸಿಲೆಬಸ್ ಪ್ರಕಾರ ಓದುವಾಗ ಸಹ ಇನ್ ಡೀಟೇಲಾಗಿ ಓದಬೇಕು. ಮೇಲ್ಮೇಲೆ ಓದೋಕ್ಕಾಗಲ್ಲ. ಆಮೇಲೆ ಎಲ್ಲ ಇಂಟರ್ರಿಲೇಟೆಡೇ ಕರ್ನಾಟಕ ಮತ್ತು ಭಾರತ ದೇಶಕ್ಕೆ ಇಂಟರ್ರಿಲೇಟೆಡ್ ಆಗಿ ನಾವು ಓದಬೇಕಾಗುತ್ತೆ. ಅಂದರೆ ಆಲ್ಮೋಸ್ಟ್ ಕರ್ನಾಟಕ ಹಿಸ್ಟ್ರಿನೇ ಓದಬೇಕಾಗುತ್ತೆ. ಯೂನಿಟ್ 5 ಯೂನಿಟ್ 6 ಎಲ್ಲ ಅದನ್ನೇ ಹೇಳೋದು. ಯೂನಿಟ್ 3 ಅದನ್ನೇ ಹೇಳುತ್ತೆ. ಓಕೆ, ಸ್ವಲ್ಪ ಇಂಡಿಯನ್ ಹಿಸ್ಟ್ರಿ ನಾವು ಅಲ್ಲಲ್ಲಿ ಮ್ಯಾಚಪ್ ಮಾಡ್ಕೋಬೇಕಾಗುತ್ತೆ. ಅದು ಕೂಡ ಇಂಟರ್ರಿಲೇಟೆಡೇ ಕರ್ನಾಟಕಕ್ಕೆ ಮ್ಯಾಚ್ ಆಗಿರಬೇಕಾಗುತ್ತೆ. ಓಕೆ, ನೆಕ್ಸ್ಟು ವಿಭಾಗ 2 ಏನು ಹೇಳುತ್ತೆ. ಫಸ್ಟ್ ಪೇಪರಲ್ಲಿ ವಿಭಾಗ 1 6 ಯೂನಿಟಲ್ಲಿ ಏನು ಹೇಳುತ್ತೆ ಅಂತ ಹೇಳಿದೆ. ವಿಭಾಗ 2 ಏನು ಹೇಳುತ್ತೆ. ಸೊ ಫಸ್ಟ್ ಪೇಪರು ತುಂಬ ಇನ್ ಡೀಟೇಲ್ ಆಗಿರೋ ವಿಷಯಗಳನ್ನು ಎಕ್ಸೆಪ್ಟ್ ಮಾಡುತ್ತೆ ಅಷ್ಟೇ. ಓಕೆ, ಅದನ್ನು ತುಂಬ ಸಪ್ರೇಟಾಗಿ ಕೊಟ್ಟಿರೋದ್ರಿಂದ ನಿಮಗೆ ತುಂಬ ಹೆವಿ ಅನಿಸುತ್ತೆ ಅಷ್ಟೇ. ವಿಭಾಗ 2 ಏನು ಹೇಳುತ್ತೆ ನೋಡೋಣ. ವಿಭಾಗ 2 ಸಾಮಾಜಿಕ ಮತ್ತು ರಾಜಕೀಯ ದೃಷ್ಟಿಕೋನ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೇಳುತ್ತೆ. ಸಾಮಾಜಿಕ ಮತ್ತು ರಾಜಕೀಯ ದೃಷ್ಟಿಕೋನ ಇದರಲ್ಲಿ 7 ಯೂನಿಟ್ ಬರುತ್ತೆ. ಅದರಲ್ಲಿ ವಿಭಾಗ 1ರಲ್ಲಿ 6 ಯೂನಿಟ್ ಬರುತ್ತಲ್ಲ, ಅದೇ ಥರ ವಿಭಾಗ 2ರಲ್ಲಿ 7 ಯೂನಿಟ್ಗಳಲ್ಲಿ ಯಾವ ರೀತಿಯಾದಂಥ ಮೇನ್ ಸಿಲೆಬಸ್ ಇದೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಯೂನಿಟ್ ಏನು ಹೇಳುತ್ತೆ, ಸ್ವತಂತ್ರ ನಂತರದ ಕರ್ನಾಟಕ ಅಂತ ಹೇಳುತ್ತೆ. 7 ಘಟಕಗಳು ಬರುತ್ತೆ. ಮೊದಲನೇ ಘಟಕ ಏನು, ಸ್ವತಂತ್ರ ನಂತರದ ಕರ್ನಾಟಕ ಅಂತ ಹೇಳುತ್ತೆ. ಅದರಲ್ಲಿ ರಾಜಕೀಯ ಬಲವರ್ಧನೆಗಾಗಿ ಸರ್ಕಾರಗಳ ಸತತ ಪ್ರಯತ್ನಗಳು, ಹಿಂದುಳಿದ ವರ್ಗಗಳು ಮತ್ತು ಸಾಮಾಜಿಕ ನ್ಯಾಯ, ಹಾಗೆಯೇ ಹಾವನೂರು ಸಮಿತಿ, ವೆಂಕಟಸ್ವಾಮಿ ಸಮಿತಿ, ಚಿನ್ನಪ್ಪ ರೆಡ್ಡಿ ಸಮಿತಿಗಳ ವರದಿಗಳು, ಇತ್ತೀಚಿನ ಧೋರಣೆಗಳು, ದಲಿತ ಚಳುವಳಿ, ದೇವರಾಜ ಅರಸ್ ಮತ್ತು ಭೂ ಸುಧಾರಣೆಗಳು, ಭಾಷಾ ವಿವಾದ, ಗೋಕಾಕ್ ಚಳುವಳಿ, ವಿವಿಧಾಂಶಗಳು ಮತ್ತು ದೃಷ್ಟಿಕೋನಗಳು, ಅಂತಾರಾಜ್ಯ ವಿವಾದಗಳು, ಗಡಿ ವಿವಾದಗಳು, ಮಹಾಜನ್ ಸಮಿತಿಯ ವರದಿ ಮತ್ತು ಅದರ ಪ್ರಭಾವ, ಜಲ ವಿವಾದಗಳು, ರೈತರ ಚಳುವಳಿಗಳು, ಪ್ರಾದೇಶಿಕ ಅಸಮತೋಲನ ಮತ್ತು ನಂಜುಂಡಪ್ಪ ಸಮಿತಿಯ ವರದಿ. ಓಕೆ, ಏನಂದರೆ ಸ್ವತಂತ್ರ ಆದಮೇಲೆ ಕರ್ನಾಟಕದಲ್ಲಿ ಏನೆಲ್ಲ ಬೆಳವಣಿಗೆಗಳಾದವು ಅನ್ನೋದೊಂದು ಕಾನ್ಸೆಪ್ಟ್ ಅಷ್ಟೇ ಇದು. ಅದರಲ್ಲಿ ಹಿಂದುಳಿದ ವರ್ಗಗಳ ಆಯೋಗಗಳಿರ್ಬೋದು, ಚಳುವಳಿ ಇರ್ಬೋದು, ಹಾಗೆ ನಂಜುಂಡಪ್ಪ ಸಮಿತಿಯ ವರದಿ ಇರ್ಬೋದು, ಹಾಗೆಯೇ ಮಹಾಜನ್ ಸಮಿತಿ ವರದಿ ಇರ್ಬೋದು, ಗಡಿ ಸಮಸ್ಯೆ ಇರ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ಇನ್ನು ಸಾಮಾಜಿಕ ಸಮಸ್ಯೆಗಳಿರ್ಬೋದು, ಜಾತಿ ಸಮಸ್ಯೆ ಇರ್ಬೋದು, ಅಥವಾ ಕೆಲವೊಂದು ಏನಂತಾರೆ ದಲಿತ ಚಳುವಳಿಗಳು ಇರ್ಬೋದು. ಇವೆಲ್ಲ ಇಂಟರ್ರಿಲೇಟೆಡ್ ಕರ್ನಾಟಕಕ್ಕಾಗಿ. ಸೊ ಕರ್ನಾಟಕ ಸ್ವಾತಂತ್ರ್ಯ ನಂತರ ಏನೆಲ್ಲ ಬೆಳವಣಿಗೆಯನ್ನು ಕಾಣ್ತು ತನ್ನ ಒಂದು ಕರ್ನಾಟಕದಲ್ಲಿ ಅನ್ನೋದನ್ನು ಫಸ್ಟ್ ಯೂನಿಟಲ್ಲಿ ನಾವು ಓದಬೇಕಾಗುತ್ತೆ. ಇನ್ನು 2ನೇ ಯೂನಿಟು ಸಾಮಾಜಿಕ ಬದಲಾವಣೆ ಮತ್ತು ಚಳವಳಿಗಳು ಅಂತ ಹೇಳುತ್ತೆ. ಸಾಮಾಜಿಕ ಬದಲಾವಣೆ ಮತ್ತು ಚಳವಳಿಗಳು ಅಂದರೆ ನಥಿಂಗ್ ಬಟ್ ಇದು ಸೋಷಿಯಾಲಜಿ ಕಾನ್ಸೆಪ್ಟ್. ಇದು ಸಾಮಾಜಿಕ ರಚನೆ ಮತ್ತು ಸಾಮಾಜಿಕ ಬದಲಾವಣೆ ಸಿದ್ಧಾಂತಗಳು, ಅಸಂಘಟಿತ ಸಮಾಜ, ಸಾಮಾಜಿಕ ಚಳುವಳಿಗಳು, ಉದ್ದೇಶಿತ ಸಾಮಾಜಿಕ ಬದಲಾವಣೆ, ಸಾಮಾಜಿಕ ನೀತಿ ಮತ್ತು ಸಾಮಾಜಿಕ ಅಭಿವೃದ್ಧಿ ಅನ್ನೋದನ್ನು ಈ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಹೇಳಬೇಕಾಗುತ್ತೆ. ಓಕೆ, ನಥಿಂಗ್ ಬಟ್ ಇದೊಂದು ಏನು ಹೇಳ್ತಾರಲ್ಲ ಸೋಷಿಯಾಲಜಿ, ಸಮಾಜಶಾಸ್ತ್ರದಲ್ಲಿ ಬರುವಂಥ ಕಾನ್ಸೆಪ್ಟ್ಗಳಿವು. ಓಕೆ, ಸಮಾಜವಾದ ರಚನೆ ಹೇಗಿರುತ್ತೆ, ಸಾಮಾಜಿಕ ಬದಲಾವಣೆ ಅಂದ್ರೇನು, ಸಾಮಾಜಿಕ ಬದಲಾವಣೆ ಸಿದ್ಧಾಂತಗಳು ಯಾವ್ಯಾವು, ಅಸಂಘಟಿತ ಸಮಾಜ ಅಂದ್ರೇನು, ಸಾಮಾಜಿಕ ಚಳುವಳಿಗಳು ಯಾವ್ಯಾವು, ಉದ್ದೇಶಿತ ಸಾಮಾಜಿಕ ಬದಲಾವಣೆ ಅಂದ್ರೇನು, ಸಾಮಾಜಿಕ ನೀತಿ ಅಂದ್ರೇನು, ಸಾಮಾಜಿಕ ಅಭಿವೃದ್ಧಿ ಅನ್ನೋದನ್ನು ಈ ಕಾನ್ಸೆಪ್ಟಲ್ಲಿ ನಾವು ಓದಬೇಕಾಗುತ್ತೆ ಯೂನಿಟಲ್ಲಿ. ಯೂನಿಟ್ 3 ಸಾಮಾಜಿಕ ಬದಲಾವಣೆ ಮತ್ತು ಆಧುನೀಕರಣ ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ. ಇದು ಸಹ ಸೋಷಿಯಲಿಸ್ಟ್ ಸಬ್ಜೆಕ್ಟು. ಇದರಲ್ಲಿ ಸಂಘರ್ಷ, ಪಾತ್ರದ ಸಮಸ್ಯೆಗಳು, ಅಂದರೆ ಪೀಳಿಗೆ ನಡುವಿನ ಅಂತರ, ಜನ್ರೇಷನ್ ಗ್ಯಾಪ್ ಅಂತ ಏನು ಹೇಳ್ತೀವಿ ಇಂಗ್ಲೀಷಲ್ಲಿ. ಆಮೇಲೆ ಯುವ ಜನರಲ್ಲಿ ಅಶಾಂತಿ, ಶಿಕ್ಷಣದ ಒಂದು ವಾಣಿಜ್ಯೀಕರಣ,
ಶೈಕ್ಷಣಿಕ ಶಕ್ತಿಯಾಗಿ ಭಾರತ ಹೊರಹೊಮ್ಮುವಿಕೆ ಯಾವ ಥರ ಇರುತ್ತೆ, ಮಹಿಳೆಯರ ಸ್ಥಾನಮಾನದ ಬದಲಾವಣೆ ಏನಾಗಿದೆ, ಸಾಮಾಜಿಕ ಚಳುವಳಿಗಳು ಕೈಗಾರೀಕರಣ ಮತ್ತು ನಗರೀಕರಣ, ನಿರ್ಬಂಧ ಗುಂಪುಗಳ ಪಾತ್ರ, ಸಂಸ್ಕೃತೀಕರಣ, ಪಾಶ್ಚಿಮಾತ್ಯೀಕರಣ, ಆಧುನೀಕರಣ ವಿರುದ್ಧ ಪಾರಂಪರಿಕತೆ, ಪ್ರಸ್ತುತ ಸಾಮಾಜಿಕ ಪಿಡುಗುಗಳು, ಮೂಲಭೂತವಾದಿತನ, ಭಯೋತ್ಪಾದನೆ, ನಕ್ಸಲ್ವಾದ, ಸೃಜನ ಪಕ್ಷಪಾತ, ಭ್ರಷ್ಟಾಚಾರ ಮತ್ತು ಕಪ್ಪು ಹಣ. ಓಕೆ, ಎಲ್ಲ ಸೋಷಿಯಾಲಜಿ ಕಾನ್ಸೆಪ್ಟ್ಗಳೇ. ಇವನ್ನೆಲ್ಲ ನಾವು ಇನ್ ಡೀಟೇಲಾಗಿ ಓದಬೇಕಾಗುತ್ತೆ. ಅದರಲ್ಲಿ ಸಾಮಾಜಿಕ ಬದಲಾವಣೆ ಮತ್ತು ಆಧುನೀಕರಣ ಅನ್ನೋ ಕಾನ್ಸೆಪ್ಟಲ್ಲಿ. ಓಕೆ, ಇವತ್ತು ಶಿಕ್ಷಣದ ಒಂದು ವಾಣಿಜ್ಯೀಕರಣದ ಕಮರ್ಷಿಯಲೈಸೇಷನ್ ಆಫ್ ಎಜುಕೇಷನ್ ಅಂತ ಹೇಳ್ತೀವಿ. ಹಾಗೆಯೇ ಈ ನಕ್ಸಲಿಸಮ್ಮು, ಆಮೇಲೆ ಟೆರರಿಸಮು, ಆಮೇಲೆ ಕರಪ್ಷನ್ನು, ಬ್ಲ್ಯಾಕ್ ಮನಿ, ಆಮೇಲೆ ಸಂಸ್ಕೃತೀಕರಣ, ಪಾಶ್ಚಿಮಾತ್ಯೀಕರಣ, ಆಮೇಲೆ ಜನ್ರೇಷನ್ ಗ್ಯಾಪು, ಮಹಿಳೆಯರ ಒಂದು ಸ್ಥಾನಮಾನ ಹೇಗೆ ಸಮಾಜದಲ್ಲಿ, ಒಟ್ಟು ಸಮಾಜದ ಒಂದು ವಿಷಯಗಳನ್ನು ಇನ್ ಡೀಟೇಲಾಗಿ ನಾವು ಸಮಾಜಶಾಸ್ತ್ರದ ಒಂದು ಕಾನ್ಸೆಪ್ಟ್ಗಳು ಅಂತ ಹೇಳ್ಬೋದು. ಇನ್ನು ಇನ್ ಡೀಟೇಲಾಗಿ ಓದಬೇಕಾಗುತ್ತೆ. ನೆಕ್ಸ್ಟ್ 4ನೇ ಕಾನ್ಸೆಪ್ಟು ಸರ್ಕಾರ ಮತ್ತು ರಾಜಕೀಯ ವ್ಯವಸ್ಥೆ ಅಂತ ಇದೆ. ಇದರಲ್ಲಿ ವಿಧಾನಮಂಡಲ, ಕಾರ್ಯಾಂಗ ಮತ್ತು ನ್ಯಾಯಾಂಗ, ಪಾರಂಪರಿಕ ಸಮಾಜದಲ್ಲಿ ಪ್ರಜಾಸತ್ತಾತ್ಮಕ ರಾಜಕೀಯ ವ್ಯವಸ್ಥೆಯ ಪ್ರಕಾರ, ರಾಜಕೀಯ ಪಕ್ಷ ಮತ್ತು ಅದರ ಸಾಮಾಜಿಕ ಸಂಯೋಜನೆ. ಓಕೆ, ಇದು ಒಂದು ಸೋಷಿಯಾಲಜಿ ಕಾನ್ಸೆಪ್ಟಲ್ಲೇ ಸರ್ಕಾರ ಮತ್ತು ರಾಜಕೀಯ ವ್ಯವಸ್ಥೆಯನ್ನು ಓದಬೇಕಾಗುತ್ತೆ. ನಮ್ಮ ಒಂದು ಕಾರ್ಯಾಂಗ, ನ್ಯಾಯಾಂಗ ಅಥವಾ ಶಾಸಕಾಂಗ ಇದು ಈ ಒಂದು ಪಾರಂಪರಿಕ ಸಮಾಜದಲ್ಲಿ ಯಾವ ರೀತಿಯಾದಂತಹ ಒಂದು ಪ್ರಜಾಸತ್ತಾತ್ಮಕ ರಾಜಕೀಯ ವ್ಯವಸ್ಥೆಯ ಪ್ರಕಾರ ಯಾವ ಥರ ಇದೆ ಅನ್ನೋದನ್ನು, ರಾಜಕೀಯ ಪಕ್ಷಗಳು ಯಾವ ಥರ ನಡ್ಕೊಳ್ತಾವೆ ಸಮಾಜದಲ್ಲಿ ಮತ್ತು ಸಾಮಾಜಿಕ ಸಂಯೋಜನೆ ಹೇಗಿದೆ ರಾಜಕೀಯ ಪಕ್ಷಗಳೊಟ್ಟಿಗೆ ಅನ್ನೋದನ್ನು ಈ ಕಾನ್ಸೆಪ್ಟನ್ನು ಓದಬೇಕಾಗುತ್ತೆ. 5ನೇದು ಅಧಿಕಾರ ವಿಕೇಂದ್ರೀಕರಣ. ಸೊ ಏನಂತ ಹೇಳ್ತೀವಲ್ಲ, ಸೆಂಟ್ರಲೈಸೇಷನ್ ಅಂತ ಏನು ಹೇಳ್ತೀವಲ್ಲ, ಅಧಿಕಾರ ವಿಕೇಂದ್ರೀಕರಣ, ಪಂಚಾಯತ್ ರಾಜ್ ವ್ಯವಸ್ಥೆ ಅಂತ ಹೇಳ್ತೀವಲ್ಲ, ಅದೇ ಕಾನ್ಸೆಪ್ಟ್ ಇದು. ಅಧಿಕಾರದ ವಿಕೇಂದ್ರೀಕರಣ ಮತ್ತು ರಾಜಕೀಯ ಭಾಗವಹಿಸುವಿಕೆ, ಕೇಂದ್ರ ಸರ್ಕಾರ, ಸಂಸತ್ತು, ಸಚಿವ ಸಂಪುಟ, ಸರ್ವೋಚ್ಚ ನ್ಯಾಯಾಲಯ, ಒಂದು ನ್ಯಾಯಿಕ ವಿಮರ್ಶೆ, ಕೇಂದ್ರ ಮತ್ತು ರಾಜ್ಯದ ಸಂಬಂಧಗಳು, ರಾಜ್ಯ ಸರ್ಕಾರ, ರಾಜ್ಯಪಾಲರ ಪಾತ್ರ, ಪಂಚಾಯತ್ ರಾಜ್, ಭಾರತದ ರಾಜಕಾರಣದಲ್ಲಿ ವರ್ಗ ಮತ್ತು ಜಾತಿ, ಪ್ರಾಂತೀಯ ರಾಜಕೀಯ, ಭಾಷೀಕರಣ, ಕೋಮುವಾದ, ಜಾತ್ಯತೀಕರಣ, ಕಾರ್ಯನೀತಿಯ ಸಮಸ್ಯೆಗಳು ಮತ್ತು ರಾಷ್ಟ್ರೀಯ ಏಕೀಕರಣ, ರಾಜಕೀಯ ಭಾಗವಹಿಸುವಿಕೆ ಮತ್ತು ಮತದಾನ ಮತ್ತು ಮತ ಬ್ಯಾಂಕ್ ರಾಜಕೀಯ. ಓಕೆ, ಇಷ್ಟು ಕಾನ್ಸೆಪ್ಟ್ಗಳನ್ನು ಅಧಿಕಾರದ ವಿಕೇಂದ್ರೀಕರಣದಲ್ಲಿ ಓದಬೇಕಾಗುತ್ತೆ. ಅಂದರೆ ನಮ್ಮ ಕೇಂದ್ರ ಸರ್ಕಾರದ ಬಗ್ಗೆ. ಸೊ ರಾಜಕೀಯ ಅಧಿಕಾರ ವಿಕೇಂದ್ರೀಕರಣ, ರಾಜಕೀಯ ಭಾಗವಹಿಸುವಿಕೆಯಲ್ಲಿ ಕೇಂದ್ರ ಸರ್ಕಾರ, ಸಂಸತ್ತು, ಸಚಿವ ಸಂಪುಟ, ಸರ್ವೋಚ್ಚ ನ್ಯಾಯಾಲಯ, ನ್ಯಾಯಿಕ ವಿಮರ್ಶೆ ಅಂದರೆ ಅದೇ ನಾವು ಏನು ತೀರ್ಪು ಕೊಡ್ತಾರಲ್ಲ ಅದನ್ನು ಮತ್ತೆ ವಿಮರ್ಶೆ ಮಾಡುವ ಅಧಿಕಾರ, ಮತ್ತು ಕೇಂದ್ರ ರಾಜ್ಯದ ಸಂಬಂಧಗಳು ಹೇಗಿದ್ದಾವೆ, ರಾಜ್ಯ ಸರ್ಕಾರ, ರಾಜ್ಯಪಾಲರ ಪಾತ್ರ ಏನು, ಅವರ ಒಂದು ಕೆಲಸ ಏನು, ಪಂಚಾಯತ್ ರಾಜ್ ಅಂದ್ರೇನು, ಭಾರತ ರಾಜಕಾರಣದಲ್ಲಿ ಹೇಗೆ ವರ್ಗ ಮತ್ತು ಜಾತಿಗಳ ಕೆಲಸ ಮಾಡ್ತವೆ, ಮತ್ತು ರಾಷ್ಟ್ರೀಯ ಏಕೀಕರಣ ಅಂದ್ರೇನು, ಭಾಷೀಕರಣ ಅಂದ್ರೇನು, ಕೋಮುವಾದ ಅಂದ್ರೇನು, ಜಾತೀಕರಣ, ಕಾರ್ಯನೀತಿ ಸಮಸ್ಯೆಗಳೇನು, ರಾಷ್ಟ್ರೀಯ ಏಕೀಕರಣದಲ್ಲಿ ಹೇಗೆ ರಾಜಕೀಯ ಭಾಗವಹಿಸುವಿಕೆ, ಮತ್ತು ವೋಟ್ ಬ್ಯಾಂಕಲ್ಲಿರುವಂಥ ಪೊಲಿಟಿಷಿಯನ್ನು, ಮತ್ತು ಮತದಾನ, ಈ ಎಲ್ಲ ಕಾನ್ಸೆಪ್ಟನ್ನು ನಾವು ಓದಬೇಕಾಗುತ್ತೆ 5ನೇ ಯೂನಿಟಲ್ಲಿ. 6ನೇ ಘಟಕದ ಸಾಮಾಜಿಕ ಆರ್ಥಿಕ ವ್ಯವಸ್ಥೆ ಅಂತ ಬರುತ್ತೆ. ಸೊ ಸಾಮಾಜಿಕ ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ಜಾಜಮಾನಿ ಪದ್ಧತಿ ಬರುತ್ತೆ, ಮತ್ತು ಸಾಂಪ್ರದಾಯಿಕ ಸಮಾಜದ ಮೇಲೆ ಅದರ ಪ್ರಭಾವ ಹೇಗಿದೆ ಅಂತ ಬರುತ್ತೆ. ಮಾರ್ಕೆಟ್ ಎಕಾನಮಿ ಬರುತ್ತೆ ಮತ್ತು ಅದರ ಸಾಮಾಜಿಕ ಪರಿಣಾಮಗಳು ಬರುತ್ತೆ. ವೃತ್ತಿಯ ವೈವಿಧ್ಯೀಕರಣ ಮತ್ತು ಸಾಮಾಜಿಕ ರಚನೆ, ವೃತ್ತಿ ಮತ್ತು ವೃತ್ತಿಪರ ಪ್ರೊಫೆಷನಲೈಸೇಷನ್, ಕಾರ್ಮಿಕ ಸಂಘಗಳ ಪಾತ್ರ, ಸಾಮಾಜಿಕ ನಿರ್ಣಾಯಕಗಳು, ಆರ್ಥಿಕ ಅಭಿವೃದ್ಧಿಯ ಪರಿಣಾಮ, ಆರ್ಥಿಕ ಅಸಮಾನತೆಗಳು, ಶೋಷಣೆ ಮತ್ತು ಭ್ರಷ್ಟಾಚಾರ, ಜಾಗತೀಕರಣ ಮತ್ತು ಅದರ ಸಾಮಾಜಿಕ ಪರಿಣಾಮಗಳು. ಇಷ್ಟು ಕಾನ್ಸೆಪ್ಟು ಸಾಮಾಜಿಕ ಆರ್ಥಿಕ ವ್ಯವಸ್ಥೆಯಲ್ಲಿ ಬರುತ್ತೆ. ಇನ್ನು 7ನೇ ಕಾನ್ಸೆಪ್ಟು 7ನೇ ಯೂನಿಟಲ್ಲಿ ಗ್ರಾಮೀಣ ಸಾಮಾಜಿಕ ವ್ಯವಸ್ಥೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಅಂತ ಒಂದು ಕಾನ್ಸೆಪ್ಟ್ ಯೂನಿಟ್ ಹೆಸರು. ಈ ಗ್ರಾಮೀಣ ಸಾಮಾಜಿಕ ವ್ಯವಸ್ಥೆ ಮತ್ತು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಗ್ರಾಮ ಸಮುದಾಯದ ಸಾಮಾಜಿಕ ಸಾಂಸ್ಕೃತಿಕ ಆಯಾಮಗಳು, ಸಾಂಪ್ರದಾಯಿಕ ಅಧಿಕಾರ ರಚನೆ, ಪ್ರಜಾಸತ್ತಾತ್ಮೀಕರಣ, ನಾಯಕತ್ವ, ಬಡತನ, ಋಣತ್ವ, ಜೀತ ಕಾರ್ಮಿಕ, ಭೂ ಸುಧಾರಣೆಗಳ ಸಾಮಾಜಿಕ ಪರಿಣಾಮಗಳು, ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳು, ಹಸಿರು ಕ್ರಾಂತಿ, ಗ್ರಾಮೀಣಾಭಿವೃದ್ಧಿ ಹೊಸ ಕಾರ್ಯತಂತ್ರಗಳು, ಬದಲಾಗುತ್ತಿರುವ ಗ್ರಾಮೀಣ ಚಿತ್ರಣ. ಇಷ್ಟು ಗ್ರಾಮೀಣ ಸಾಮಾಜಿಕ ವ್ಯವಸ್ಥೆ ಮತ್ತು ಗ್ರಾಮೀಣಾಭಿವೃದ್ಧಿ ಯೂನಿಟಲ್ಲಿ ಬರುವಂತಹ ಕಾನ್ಸೆಪ್ಟ್ಗಳು. ಓಕೆ, ಒಟ್ಟು 7 ಘಟಕಗಳು ವಿಭಾಗ 2 ಹೊಂದಿರುತ್ತೆ. ವಿಭಾಗ 2 7 ಘಟಕಗಳನ್ನು ಹೊಂದಿರುತ್ತೆ. ವಿಭಾಗ 1 6 ಘಟಕಗಳನ್ನು ಹೊಂದಿರುತ್ತೆ. ನೆಕ್ಸ್ಟ್ ವಿಭಾಗ 3 ನೋಡೋದಾದರೆ ಇದು 8 ಘಟಕಗಳನ್ನು ಹೊಂದಿರುತ್ತೆ. ವಿಭಾಗ 3 ಇದು ನಥಿಂಗ್ ಬಟ್ ಎಕನಾಮಿಕ್ಸ್ ಸಬ್ಜೆಕ್ಟು. ಓಕೆ, ಈ ವಿಭಾಗ 2 ಸೋಷಿಯಾಲಜಿ ಸಬ್ಜೆಕ್ಟು, ವಿಭಾಗ 1 ಆಲ್ಮೋಸ್ಟ್ ಹಿಸ್ಟ್ರಿ ಸಬ್ಜೆಕ್ಟು. ಓಕೆ, ಅಂದರೆ ಇಲ್ಲಿ ಸಬ್ಜೆಕ್ಟ್ಗಳನ್ನು ನಾವು ಮೇನ್ ಸೋರ್ಸ್ ಆಫ್ ಸಬ್ಜೆಕ್ಟ್ ನೋಡುವಾಗ ಹಿಸ್ಟ್ರಿ, ಸೋಷಿಯಾಲಜಿ ಆ್ಯಂಡ್ ಎಕನಾಮಿಕ್ಸ್, ಈ 3 ಸಬ್ಜೆಕ್ಟ್ ಕೂಡಿರುವಂಥದ್ದು
ಪತ್ರಿಕೆ 2 ಸಾಮಾನ್ಯ ಅಧ್ಯಯನ 1ನೇ ಪತ್ರಿಕೆ 1ನೇ ವಿಷಯ ಸಾಮಾನ್ಯ ಅಧ್ಯಯನ 1 ಪತ್ರಿಕೆ 2 ಫಸ್ಟ್ ಪೇಪರ್ ಎಸ್ಸೆ. ಓಕೆ, ಅದೇ ಕಾನ್ಸೆಪ್ಟಲ್ಲಿ ನಾವು ಬರ್ತಾ ಇದ್ದೀವಿ. ಅರ್ಥ ಆಯ್ತಾ? ಸೊ ಮೇನ್ಸಲ್ಲಿ ಪತ್ರಿಕೆ 1 ಬಂದು ಎಸ್ಸೆ, ಪತ್ರಿಕೆ 2 ಬಂದು ಸಾಮಾನ್ಯ ಅಧ್ಯಯನ 1. ಓಕೆ, ಈ ಪತ್ರಿಕೆ 2ರಲ್ಲಿ ಸಾಮಾನ್ಯ ಅಧ್ಯಯನ 1ರಲ್ಲಿ ಬರುವಂತಹ ವಿಭಾಗಗಳು, ವಿಭಾಗ 1 ಇಷ್ಟು ರಿಲೇಟೆಡ್ ಆಗಿರುತ್ತೆ, ವಿಭಾಗ 2 ಸೋಷಿಯಾಲಜಿ ರಿಲೇಟೆಡ್ ಆಗಿರುತ್ತೆ, ವಿಭಾಗ 3 ಎಕನಾಮಿಕ್ಸ್ ರಿಲೇಟೆಡ್ ಆಗಿರುತ್ತೆ. ಸೊ ಇದರಲ್ಲಿ 8 ಯೂನಿಟ್ಸ್ ಬರುತ್ತೆ, ಇದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಯೂನಿಟ್ ಏನು? ಭಾರತದ ಅರ್ಥವ್ಯವಸ್ಥೆ. ಸೊ ಇಂಡಿಯನ್ ಎಕನಾಮಿಕ್ ಸಿಸ್ಟಮ್ಮು, ಅರ್ಥವ್ಯವಸ್ಥೆಯಲ್ಲಿ ಸ್ವತಂತ್ರ ನಂತರದ ಬೆಳವಣಿಗೆ ಏನಾಯಿತು, ಕೃಷಿಯ ಅನುಭವ ಹೇಗಿದೆ, ಕೈಗಾರಿಕೆ ಮತ್ತು ತೃತೀಯ ವಲಯಗಳು ಬರ್ತವೆ, ಬೆಳವಣಿಗೆ ಮತ್ತು ಹಂಚಿಕೆ ನ್ಯಾಯ, ಬಡತನ ಮತ್ತು ಅಸಮಾನತೆ, ಯೋಜನಾ ಅವಧಿಯಲ್ಲಿ ಕರ್ನಾಟಕ ಅರ್ಥವ್ಯವಸ್ಥೆಯ ಬೆಳವಣಿಗೆ ಯುಗ, ರಾಜ್ಯ ಅರ್ಥವ್ಯವಸ್ಥೆಯಲ್ಲಿ ವೃದ್ಧಿ ಮತ್ತು ಕ್ಷೇತ್ರೀಯ ಬದಲಾವಣೆಗಳು ಮತ್ತು ಪರಸ್ಪರ ಸಂಪರ್ಕ. ಈ ಇಷ್ಟು ಕಾನ್ಸೆಪ್ಟ್ಗಳು ಭಾರತದ ಅರ್ಥವ್ಯವಸ್ಥೆಯಲ್ಲಿ ಬರುತ್ತೆ. ಯೂನಿಟ್ 2 ಅಲ್ಲಿ ಭಾರತ ಮತ್ತು ಅಂತಾರಾಷ್ಟ್ರೀಯ ಆರ್ಥಿಕ ಸಂಬಂಧಗಳು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಯೂನಿಟ್ 2 ಅಲ್ಲಿ. ಇದರಲ್ಲಿ ಬೆಳವಣಿಗೆ ಮತ್ತು ವ್ಯಾಪಾರ, ರಫ್ತುಗಳು ಮತ್ತು ಆಮದುಗಳ ಪರಿಮಾಣ, ಸಂಯೋಜನೆ ಮತ್ತು ಮಾರ್ಗ, ಆರ್ಥಿಕ ಅಭಿವೃದ್ಧಿಯಲ್ಲಿ ದೇಶೀಯ ಮತ್ತು ವಿದೇಶಿ ಬಂಡವಾಳ, ಭಾರತದ ವಿದೇಶಿ ವ್ಯಾಪಾರ ನೀತಿಯಲ್ಲಿ ಬದಲಾವಣೆಗಳು, ಸಂದಾಯಗಳ ಬಾಕಿ ಮತ್ತು ವಿದೇಶಿ ವಿನಿಮಯ, ಕರ್ನಾಟಕದ ರಫ್ತುಗಳ ಪರಿಮಾಣ, ಸಂಯೋಜನೆ ಮತ್ತು ಮಾರ್ಗ. ಇಷ್ಟು ಕಾನ್ಸೆಪ್ಟ್ ಭಾರತ ಮತ್ತು ಅಂತಾರಾಷ್ಟ್ರೀಯ ಆರ್ಥಿಕ ಸಂಬಂಧಗಳಲ್ಲಿ ಬರುತ್ತೆ. 3ನೇ ಘಟಕ ಬಂದುಬಿಟ್ಟು ಅಭಿವೃದ್ಧಿಯ ಮಾರ್ಗಗಳು, ಪ್ರಾಂತ್ಯಗಳ ಮಧ್ಯೆ ಹಾಗೂ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ನಡುವಿನ ತಾರತಮ್ಯ. ಇದರಲ್ಲಿ ಬರೋ ಕಾನ್ಸೆಪ್ಟು ಈ ತಾರತಮ್ಯಗಳನ್ನು ತಗ್ಗಿಸಲು ಸಾರ್ವಜನಿಕ ಕಾರ್ಯನೀತಿಗಳು, ವಿಶೇಷ ಆರ್ಥಿಕ ವಲಯಗಳ ನಿರೀಕ್ಷೆಗಳು ಮತ್ತು ಸಮಸ್ಯೆಗಳು, ಕರ್ನಾಟಕದ ಪ್ರಗತಿಯಲ್ಲಿ ತಾರತಮ್ಯ ಮತ್ತು ಸಾರ್ವಜನಿಕ ಕಾರ್ಯನೀತಿಗಳು, ಅಭಿವೃದ್ಧಿ ತಾರತಮ್ಯದ ಪರಿಹಾರ, ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿಗಳು. ಇಷ್ಟು ಅಭಿವೃದ್ಧಿ ಮಾರ್ಗಗಳಲ್ಲಿ ಬರುವಂಥ ಕಾನ್ಸೆಪ್ಟ್ಗಳು. ನೆಕ್ಸ್ಟ್ ಯೂನಿಟ್ 4 ಯೋಜನೆಯ ಗುರಿಗಳು, ಉದ್ದೇಶಗಳು ಮತ್ತು ಪ್ರಸ್ತಾಪಗಳು, ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳು ಹಾಗೂ ವಿಫಲತೆಗಳು, 1ರಿಂದ 7ರವರೆಗಿನ ಪಂಚವಾರ್ಷಿಕ ಯೋಜನೆಗಳು ಅಂತ ಅಷ್ಟೇ ಹೇಳ್ತಾನೆ. ಹೊಸ ಆರ್ಥಿಕ ನೀತಿಗಳ ಆಡಳಿತಗಳು. ಓಕೆ, ನೆಕ್ಸ್ಟು ಘಟಕ 5 ಏನು ಹೇಳುತ್ತೆ? ವಿಕೇಂದ್ರೀಕರಣ, ಸೆಂಟ್ರಲೈಸೇಷನ್. ಸೊ ಉನ್ನತ ಯೋಜನೆ ಮತ್ತು ಮೂಲಭೂತ ಯೋಜನೆಯ ಸಾಧಕ ಮತ್ತು ಬಾಧಕಗಳು, ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಯಾಂತ್ರಿಕ ಯೋಜನೆ ಮತ್ತು ಅನುಭವ, ಯೋಜನೆ ರೂಪಿಸುವುದು ಮತ್ತು ಸಾಮರ್ಥ್ಯ ವೃದ್ಧಿಗೊಳಿಸುವುದು, ಜಿಲ್ಲಾ ಯೋಜನಾ ಸಮಿತಿ. ಓಕೆ, ಯೋಜನೆ ಮತ್ತು ಹಣಕಾಸು, ಕರ್ನಾಟಕದ ವಿಕೇಂದ್ರೀಕೃತ ಯೋಜನೆ, ಸಂಪನ್ಮೂಲ ಕ್ರೋಢೀಕರಣ ಮತ್ತು ವಹಿಸುವಿಕೆ, ಜಿಲ್ಲಾ ಯೋಜನಾ ಸಮಿತಿ, ರಾಜ್ಯ ಹಣಕಾಸು ಮತ್ತು ಸ್ಥಳೀಯ ಹಣಕಾಸುಗಳು, ರಾಜ್ಯ ಹಣಕಾಸು ಆಯೋಗ. ಓಕೆ, ವಿಕೇಂದ್ರೀಕರಣದಲ್ಲಿ ಬರುವಂಥ ಕಾನ್ಸೆಪ್ಟ್ಗಳು ಅಂದರೆ ಉನ್ನತ ಯೋಜನೆ ಮತ್ತು ಮೂಲಭೂತ ಯೋಜನೆಯ ಸಾಧಕ ಮತ್ತು ಬಾಧಕಗಳು, ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಯಾಂತ್ರಿಕ ಯೋಜನೆ ಮತ್ತು ಅನುಭವ, ಯೋಜನೆಯನ್ನು ರೂಪಿಸುವುದು ಮತ್ತು ಸಾಮರ್ಥ್ಯ ವೃದ್ಧಿಗೊಳಿಸುವುದು, ಯೋಜನೆ ಮತ್ತು ಹಣಕಾಸು, ಕರ್ನಾಟಕದಲ್ಲಿ ವಿಕೇಂದ್ರೀಕೃತ ಯೋಜನೆ, ಸಂಪನ್ಮೂಲ ಕ್ರೋಢೀಕರಣ ಮತ್ತು ವಹಿಸುವಿಕೆ, ಜಿಲ್ಲಾ ಯೋಜನಾ ಸಮಿತಿ, ರಾಜ್ಯ ಹಣಕಾಸು ಮತ್ತು ಸ್ಥಳೀಯ ಹಣಕಾಸುಗಳು, ರಾಜ್ಯ ಹಣಕಾಸು ಆಯೋಗ. ಓಕೆ, ನೆಕ್ಸ್ಟ್ ಘಟಕ 6 ಗ್ರಾಮೀಣ ಅಭಿವೃದ್ಧಿ, ರಾಷ್ಟ್ರೀಯ ಅರ್ಥವ್ಯವಸ್ಥೆಯಲ್ಲಿ ಕೃಷಿಯ ಪ್ರಾಮುಖ್ಯತೆ, ಗಾಂಧಿ ಮಾರ್ಗದ ಗ್ರಾಮೀಣ ಅಭಿವೃದ್ಧಿ, ಭೂ ಸುಧಾರಣೆಗಳು, ಬೇಸಾಯ ಮತ್ತು ಉತ್ಪಾದಕತೆಯ ಗಾತ್ರ, ನೀರಾವರಿ ಮತ್ತು ಒಣ ಬೇಸಾಯದ ಸಮಸ್ಯೆಗಳು, ಆಹಾರ ಭದ್ರತೆ, ಗ್ರಾಮೀಣ ಸಾಲ, ಕೃಷಿ ಮಾರುಕಟ್ಟೆ, ಕೃಷಿ ಕಾರ್ಮಿಕ, ಗ್ರಾಮೀಣ ಕೈಗಾರಿಕೆಗಳು ಮತ್ತು ಉದ್ಯೋಗ, ಕರ್ನಾಟಕದ ಕೃಷಿಯ ಸಮಸ್ಯೆಗಳು, ಗ್ರಾಮೀಣ ಆರ್ಥಿಕತೆಯ ಮೂಲ ಸೌಕರ್ಯಗಳು, ಇಂಧನ, ನೀರಾವರಿ, ಸಾರಿಗೆ, ಸಂಪರ್ಕ, ಕಮ್ಯುನಿಕೇಷನ್, ಮಾರ್ಕೆಟ್ಗಳು, ಗ್ರಾಮೀಣ ಸಾಮಾಜಿಕ ಮೂಲ ಸೌಕರ್ಯಗಳು, ವಸತಿ, ಕುಡಿಯುವ ನೀರು ಮತ್ತು ನೈರ್ಮಲ್ಯ, ಚರಂಡಿ ವ್ಯವಸ್ಥೆ, ಗ್ರಾಮೀಣ ಆರೋಗ್ಯ ವ್ಯವಸ್ಥೆಗಳು, ಅವುಗಳ ಹಂಚಿಕೆ, ಕರ್ನಾಟಕದಲ್ಲಿ ಆರ್ಥಿಕ ಅಭಿವೃದ್ಧಿ, ಸಾಮಾಜಿಕ ಮೂಲ ಸೌಕರ್ಯಗಳು, ಕರ್ನಾಟಕದಲ್ಲಿ ಗ್ರಾಮೀಣ ಮಾರುಕಟ್ಟೆಗಳು, ಕರ್ನಾಟಕದಲ್ಲಿ ಗ್ರಾಮೀಣ ವಸತಿ ಮತ್ತು ಆರೋಗ್ಯ ಪಾಲನಾ ವ್ಯವಸ್ಥೆಗಳು. ಇಷ್ಟು ಕಾನ್ಸೆಪ್ಟು ಯೂನಿಟ್ 6 ಬರುತ್ತೆ. ಯೂನಿಟ್ 7 ಗ್ರಾಮೀಣ ಅಭಿವೃದ್ಧಿಯ ಪ್ರಾರಂಭದ ಹಂತಗಳು. ಈ ಒಂದು ಗ್ರಾಮೀಣ ಅಭಿವೃದ್ಧಿ ಪ್ರಾರಂಭದ ಹಂತಗಳಲ್ಲಿ ಬಡತನ ನಿರ್ಮೂಲನೆ ಮತ್ತು ಉದ್ಯೋಗ ಸೃಜನೆ ಕಾರ್ಯಕ್ರಮಗಳು, ಪಂಚವಾರ್ಷಿಕ ಯೋಜನೆ ಮತ್ತು ಒಟ್ಟಾರೆ ಅಭಿವೃದ್ಧಿ, ಗ್ರಾಮೀಣ ಹಣಕಾಸಿನ ಸಂಸ್ಥೆಗಳು, ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾನ್ಯ ಸ್ವತ್ತು ಸಂಪನ್ಮೂಲ ಅಭಿವೃದ್ಧಿ ಮತ್ತು ಸಂರಕ್ಷಣೆ, ಗ್ರಾಮ ಹುಲ್ಲುಗಾವಲುಗಳು ಮತ್ತು ಮರಮುಟ್ಟುಗಳು, ಜಲಭಾಗಗಳು, ಗ್ರಾಮೀಣ ಪ್ರದೇಶಗಳಲ್ಲಿ ನಗರ ಸೌಕರ್ಯಗಳನ್ನು ಒದಗಿಸುವಿಕೆ, ಕರ್ನಾಟಕದಲ್ಲಿ ಗ್ರಾಮೀಣಾಭಿವೃದ್ಧಿ ಯೋಜನೆಗಳು, ಗ್ರಾಮದ ಹುಲ್ಲುಗಾವಲುಗಳು ಮತ್ತು ಮರಮುಟ್ಟುಗಳು, ಗ್ರಾಮೀಣಾಭಿವೃದ್ಧಿ ಯೋಜನೆಗಳು, ಕರ್ನಾಟಕದ ಗ್ರಾಮ ಹುಲ್ಲುಗಾವಲುಗಳು, ಮರಮುಟ್ಟುಗಳು, ಜಲಭಾಗಗಳು, ಗ್ರಾಮೀಣ ಪ್ರದೇಶಗಳಲ್ಲಿ ನಗರ ಸೌಕರ್ಯಗಳನ್ನು ಒದಗಿಸುವಿಕೆ, ಕರ್ನಾಟಕದಲ್ಲಿ ಗ್ರಾಮೀಣಾಭಿವೃದ್ಧಿ ಯೋಜನೆಗಳು,
ಕರ್ನಾಟಕದ ಸ್ವಸಹಾಯ ಗುಂಪುಗಳು ಮತ್ತು ಕಿರು ಬಂಡವಾಳ ಸಂಸ್ಥೆಗಳು, ಕರ್ನಾಟಕದ ಗ್ರಾಮೀಣ ಕೆರೆ ಪುನರುಜ್ಜೀವನ, ಕುಡಿಯುವ ನೀರು, ನೈರ್ಮಲ್ಯ ಮತ್ತು ಆರೋಗ್ಯ ಸಂರಕ್ಷಣೆಯ ಬಾಹ್ಯ ನೆರವು. ಇಷ್ಟು ಕಾನ್ಸೆಪ್ಟನ್ನು 7ನೇ ಯೂನಿಟಲ್ಲಿ ಅಂದರೆ ಗ್ರಾಮೀಣ ಅಭಿವೃದ್ಧಿಯ ಪ್ರಾರಂಭದ ಹಂತಗಳಲ್ಲಿ ಓದಬೇಕಾಗುತ್ತೆ. ನೆಕ್ಸ್ಟ್ ಲಾಸ್ಟ್ ಯೂನಿಟ್. ಸೊ ಇದರಲ್ಲಿ ದತ್ತಾಂಶ ಡಾಟಾ ಇಂಪಾರ್ಟೆಂಟು. ದತ್ತಾಂಶ ಸಂಗ್ರಹಣೆ ಮತ್ತು ವಿಶ್ಲೇಷಣೆ, ಅರ್ಥ ವಿವರಣೆ ಅಂತ ಹೇಳ್ತಾರೆ. ಸೊ ಅಂಕಿಅಂಶಗಳ ದತ್ತಾಂಶ ಸಂಗ್ರಹಣೆ ಅಟ್ ಪ್ರೆಸೆಂಟ್ ಏನು ನಡೆಯುತ್ತೆ ಎಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಡಾಟಾ ಕಲೆಕ್ಟ್ ಮಾಡೋಗುತ್ತೆ ಎಕನಾಮಿಕ್ಸ್ ಸಬ್ಜೆಕ್ಟ್ ರಿಲೇಟೆಡಾಗಿ. ಅರ್ಥ ವಿವರಣೆ ಮತ್ತು ಗುಣ ವಿವೇಚನೆ, ಗ್ರಾಫ್ಗಳು, ಚಾರ್ಟ್ಗಳ ಅಧ್ಯಯನ, ಬಾರ್ ಗ್ರಾಫ್ಗಳು, ಲೈನ್ ಗ್ರಾಫ್ಗಳು ಮತ್ತು ಪೈ ಚಾರ್ಟ್ಗಳು, ಕೋಷ್ಟಕ ಮತ್ತು ರೇಖಾಕೃತಿ, ದತ್ತಾಂಶದ ಮೇಲೆ ಆಧಾರಿತವಾದ ಸಮಸ್ಯೆಗಳು, ಅಂಕಿಅಂಶಗಳ ದತ್ತಾಂಶ, ಪರ್ಯಾಪ್ತತೆ, ಸಂಭಾವ್ಯತೆ ಆಧಾರಿತ ಸಮಸ್ಯೆಗಳು, ಪರಿವರ್ತನೆಗಳು ಮತ್ತು ಸಂಯೋಜನೆಗಳು, ಪರಿಮಾಣಾತ್ಮಕ ಸಾಮರ್ಥ್ಯ, ಸಂಖ್ಯಾ ಅನುಕ್ರಮಗಳು, ಶ್ರೇಣಿಗಳು, ಸರಾಸರಿಗಳು, ಸಂಖ್ಯಾ ಪದ್ಧತಿಗಳು, ಅನುಪಾತ ಮತ್ತು ಪ್ರಮಾಣ, ಲಾಭ ಮತ್ತು ನಷ್ಟ, ಶೇಕಡಾವಾರು, ಸಮಯ ಮತ್ತು ಕೆಲಸ, ವೇಗ, ಸಮಯ, ಅಂತರ, ಸರಳ ಬಡ್ಡಿ, ವಿಶ್ಲೇಷಣಾತ್ಮಕ ಮತ್ತು ನಿರ್ಣಯಾತ್ಮಕ ಕಾರಣ, ಓದುವ ಗ್ರಹಿಕೆ. ಒಟ್ಟು ಸ್ವಲ್ಪ ಮ್ಯಾಥ್ಸ್ ಬರುತ್ತೆ, ಮೆಟಾಬಿಲಿಟಿ ಸಹ ಬರುತ್ತೆ ಇದರಲ್ಲಿ. ಒಟ್ಟು ಈ ಕಾನ್ಸೆಪ್ಟು ದತ್ತಾಂಶ ಸಂಗ್ರಹಣೆ, ವಿಶ್ಲೇಷಣೆ, ಅರ್ಥ ವಿವರಣೆ ಸಂಬಂಧಪಟ್ಟಂಗೆ ಇಷ್ಟು ಕಾನ್ಸೆಪ್ಟನ್ನು ನಾವು ಓದಬೇಕಾಗುತ್ತೆ. ಓಕೆ, ಇದಿಷ್ಟು ಪತ್ರಿಕೆ 2ರಲ್ಲಿ ಬರುವಂಥ ವಿಭಾಗವಾರು, ಅದರಲ್ಲಿ ವಿಭಾಗದಲ್ಲಿ ಘಟಕವಾರು ಇನ್ ಡೀಟೇಲ್ ಸಿಲೆಬಸ್ನ ವಿವರಣೆಯನ್ನು ಕೊಟ್ಟಿದ್ದೀನಿ. ಬಟ್ ಇನ್ನು ಹೇಳೋದಕ್ಕೆ ನಿಮಗೆ ತುಂಬ ಟೈಮ್ ಆಗುತ್ತೆ, ಇನ್ನು ಓದೋದಂದ್ರೆ ತುಂಬ ದೊಡ್ಡ ವಿಷಯನೇ. ಸೊ ಆ ಸಬ್ಜೆಕ್ಟ್ ವೈಸ್ ನೀವು ರೆಪ್ಯೂಟೆಡ್ ಆಥರ್ ಬುಕ್ಸನ್ನು ತೊಗೊಳ್ಳಿ. ಸೊ ಅದೇ ಥರ ಇರಬೇಕಂತೇನಿಲ್ಲ, ಇಂಟರ್ರಿಲೇಟೆಡ್ ಆಗಿರೋಂಥ ಸಬ್ಜೆಕ್ಟ್ಗಳನ್ನು, ಈ ಸಿಲೆಬಸ್ ಇಂಟರ್ರಿಲೇಟೆಡ್ ಆಗಿರೋಂಥ ಎಲ್ಲ ಕಾನ್ಸೆಪ್ಟ್ಗಳನ್ನು ಓದಿ. ಅಟ್ ಪ್ರೆಸೆಂಟ್ ನೀವು ಓದುವಂಥ ಸಂದರ್ಭದಲ್ಲಿ ಸ್ಪೆಷಲ್ ಎಕನಾಮಿಕ್ಸ್ ಓದ್ತಾ ಇದ್ದರೆ ಅಟ್ ಪ್ರೆಸೆಂಟ್ ಡಾಟಾನ ಕಲೆಕ್ಟ್ ಮಾಡ್ಕೊಳ್ಳಿ. ಅಟ್ ಪ್ರೆಸೆಂಟ್ ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿವರಣೆಗಳನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಅಟ್ ಪ್ರೆಸೆಂಟಾಗಿ ಎಲ್ಲ ವಿಷಯಗಳನ್ನು ನೀವು ಗ್ರಹಿಸಿ. ಯಾಕೆಂದರೆ ಅಟ್ ಪ್ರೆಸೆಂಟ್ ರಿಲೇಟೆಡ್ ಆಗಿರುವಂತಹ ಕ್ವಶನ್ಸ್ಗಳನ್ನೇ ಕೇಳ್ತಾನೆ. ನಾವು ಸಬ್ಜೆಕ್ಟ್ ವೈಸ್ ಆದರೂ ಸಹ ಕರೆಂಟ್ ಅಫೇರ್ಸ್ ಮ್ಯಾಚ್ ಮಾಡಿ ಅವ್ನು ಕ್ವಶನ್ಸ್ಗಳನ್ನ ಕೇಳ್ತಾ ಇರ್ತಾನೆ. ಸೊ ಹಾಗಾಗಿ ಇಲ್ಲಿ ಬರುವಂತಹ ಎಸ್ಪೆಷಲಿ ಎಕನಾಮಿಕ್ಸಿಗೆ ತುಂಬ ಇಂಟರ್ರಿಲೇಟೆಡ್ ಟಚ್ ಆಗುತ್ತೆ ಅಟ್ ಪ್ರೆಸೆಂಟ್ ಈ ಸಬ್ಜೆಕ್ಟ್ಗಳು. ಅಟ್ ಪ್ರೆಸೆಂಟಿಗೆ ಅವ್ನು ಮ್ಯಾಚ್ ಮಾಡಿ ಕೇಳೋದು. ಇನ್ನು ಸೋಷಿಯಾಲಜಿ ಕಾನ್ಸೆಪ್ಟ್ ವಿಭಾಗ 2ರಲ್ಲಿ ಸ್ವಲ್ಪ ಅಟ್ ಪ್ರೆಸೆಂಟಾಗಿ ನಡೆಯುವಂಥ ಸಮಸ್ಯೆಗಳನ್ನು ಮ್ಯಾಚ್ ಮಾಡ್ತಾನೆ. ಹಾಗೆಯೇ ಈ ಹಿಸ್ಟ್ರಿ ರಿಲೇಟೆಡಾಗಿ ನೋಡುವಾಗ ಸ್ವಲ್ಪ ಅವನು ಏನು ಮಾಡ್ತಾನೆ, ವಿವಾದಗಳು ಇಟ್ಕೊಂಡು ಅವನು ಅಟ್ ಪ್ರೆಸೆಂಟಾಗಿ ಇಷ್ಟು ಕ್ವಶನ್ಸ್ಗಳನ್ನು ಕೇಳ್ಬೋದು, ಹೇಳೋಕ್ಕಾಗಲ್ಲ. ಆದಷ್ಟು ನೀವು ಸಬ್ಜೆಕ್ಟನ್ನು ಇನ್ ಡೀಟೇಲ್ ಸಿಲೆಬಸ್ಸನ್ನು ಓದುವಾಗ ಹಿಸ್ಟ್ರಿ ಆಗಿರೋದು, ಇಲ್ಲಿ ಬರೋ ಸೋಷಿಯಾಲಜಿ ಆಗಿರೋದು, ಎಕನಾಮಿಕ್ಸ್ ಆಗಿರ್ಬೋದು, ಪ್ರಚಲಿತ ಘಟನೆಗಳಿಗೆ ಮ್ಯಾಚ್ ಮಾಡ್ಕೊಂಡು ಓದಿದರೆ ಬೆಟರ್ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಪೇಪರ್ 3 ಪತ್ರಿಕೆ 3ರಲ್ಲಿ ಸಾಮಾನ್ಯ ಅಧ್ಯಯನ 2ರಲ್ಲಿ ಬರುವಂತಹ ಸಿಲೆಬಸ್ ಏನಿದೆ ಅದರಲ್ಲಿ ಜಿಯೋಗ್ರಫಿ ಬರುತ್ತೆ. ಮೇಯ್ನಾಗಿ ಜಿಯೋಗ್ರಫಿ, ಹಾಗೆಯೇ ಜಿಯೋಗ್ರಫಿ ಆದ ತಕ್ಷಣ ಬರೋ ಸಬ್ಜೆಕ್ಟ್ ಯಾವುದು ಜಿಯೋಗ್ರಫಿ, ಆಮೇಲೆ ಪೊಲಿಟಿ, ನಂತರ ಸಾರ್ವಜನಿಕ ಆಡಳಿತ ನಿರ್ವಹಣೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಬ್ಜೆಕ್ಟ್ ಬರುತ್ತೆ. ಯಾವ್ಯಾವ ರೀತಿಯಾದಂತಹ ಸಿಲೆಬಸ್ ಇದೆ ಅನ್ನೋದು ನೆಕ್ಸ್ಟ್ ಕ್ಲಾಸಲ್ಲಿ ಇನ್ ಡೀಟೇಲಾಗಿ ನೋಡ್ತಾ ಹೋಗೋಣ. ಈಗ ಸೆಕೆಂಡ್ ಪೇಪರಲ್ಲಿ ಫಸ್ಟ್ ಜನರಲ್ ಸ್ಟಡೀಸಲ್ಲಿ ಯಾವ ಸಬ್ಜೆಕ್ಟಲ್ಲಿ ಯಾವ್ಯಾವ ಘಟಕಗಳು ಬರುತ್ತೆ ಅನ್ನೋದನ್ನು ಇನ್ ಡೀಟೇಲಾಗಿ ಕಳೆದ ಕ್ಲಾಸಿಂದ ಮತ್ತು ಈ ಕ್ಲಾಸಲ್ಲಿ ನಾನು ಮುಗಿಸ್ಕೊಟ್ಟೆ. ನೆಕ್ಸ್ಟ್ ಕ್ಲಾಸಲ್ಲಿ ಪತ್ರಿಕೆ 3 ಸಾಮಾನ್ಯ ಅಧ್ಯಯನ 2ನೇ ಸಬ್ಜೆಕ್ಟಲ್ಲಿ ಬರುವಂತಹ ವಿಭಾಗಗಳಲ್ಲಿ ಬರುವಂತಹ ವಿಷಯಗಳು ಏನು ಅನ್ನೋದನ್ನು ಇನ್ ಡೀಟೇಲಾಗಿ ನೋಡ್ತಾ ಹೋಗೋಣ. ಓಕೆ, ಏನಾದರೂ ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡಿ, ಏನಾದರೂ ಹೇಳ್ಬೇಕು ಅನಿಸಿದ್ರೆ ಖಂಡಿತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿ ಮುಗಿಸ್ತಿದ್ದೀನಿ. ಒನ್ಸ್ ಅಗೇನ್ ಆಲ್ ಆಫ್ ಯು, ಥ್ಯಾಂಕ್ ಯು.